ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಏನಂದರೆ, ಇವತ್ತಾನೆ ಗ್ರಾಮೀಣ ಸಿನಿಮಾ ಬಿಡುಗಡೆ ಆಗಿದೆ. ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಡು ಭಾಳ ದಿನ ಆಯಿತು ವೀಕ್ಷಕರೇ, ಸಿನಿಮಾ ರಿವ್ಯೂ ಮಾಡಿ ಹೇಗಿದೆ ಅಂತ ಸಿನಿಮಾ ನೋಡಿಕೊಂಡೆ. ಸಿನಿಮಾ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಗ್ರಾಮೀಣ ತುಂಬ ಸಖತ್ತಾಗಿ ಮೂಡಿ ಬಂದಿದೆ. ವಿನಯ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಡೈಲಾಗ್ಸ್ ಆಗಿರ್ಬೋದು, ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ತುಂಬ ಸಖತ್ತಾಗಿ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಈ ಸಿನಿಮಾ ಫ್ಯಾನ್ಸ್ ಕೊಡೋದಾದರೆ 5ಕ್ಕೆ 4 ಸ್ಟಾರ್ ರೇಟಿಂಗ್ ಇದೆ ವೀಕ್ಷಕರೇ ಈ ಸಿನಿಮಾಗೆ ನಮ್ಮ ಚಾನಲ್ ಕಡೆಯಿಂದ. ಸ್ನೇಹಿತರೆ, ಇನ್ನು ಸಿನಿಮಾ ಕತೆಗೆ ಬರೋದಾದರೆ, ಇದು ಒಂದು ಗ್ರಾಮದಲ್ಲಿ ನಡೆಯುವ ಕತೆ. ಟೈಟಲ್ ತಕ್ಕಾಗೆ ಗ್ರಾಮೀಣ, ಒಂದು ಹಳ್ಳಿಯಲ್ಲಿ ಯಾವ್ಯಾವ ಥರ ಸಮಸ್ಯೆ ಬರುತ್ತೆ, ಯಾವ ರೀತಿ ಜನ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದೇ ಈ ಸಿನಿಮಾ ಸ್ಟೋರಿ ಆಗಿದೆ. ಈ ಸಿನಿಮಾ ದಯವಿಟ್ಟು ನಿಮ್ಮ ನೆಚ್ಚಿನ ಚಿತ್ರಮಂದಿರ ಹೋಗಿ ನೋಡಿ. ದಯವಿಟ್ಟು ಯಾರೂ ಮೊಬೈಲಲ್ಲಿ ಪ್ರೈವಸಿಯಲ್ಲಿ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ಮೊದಲ ಟೆಲಿಗ್ರಾಮಲ್ಲಿ ಸಿನಿಮಾಗಳು ಬಿಡ್ತಿದ್ರು, ಟೆಲಿಗ್ರಾಮ್ ಆ್ಯಪ್ ಕೂಡ ಬಂದಾಗಿದೆ. ಆದರೂ ಕೂಡ ಕೆಲವಷ್ಟು ಕ್ಯಾಸ್ಟ್ರಲ್ ಅಂತ ಆ್ಯಪ್ಗಳಿವೆ, ಆ ಆ್ಯಪಲ್ಲಿ ಕೂಡ ಬಿಡ್ತಾರೆ. ದಯವಿಟ್ಟು ಕನ್ನಡ ಚಿತ್ರವನ್ನು ದಯವಿಟ್ಟು ಚಿತ್ರಮಂದಿರ ಹೋಗಿ ನೋಡಿ, ಇದು ನನ್ನ ಮನವಿ. ಇನ್ನು ಚಿತ್ರದ ವಿಷಯಕ್ಕೆ ಬರೋದರೆ, ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಇನ್ನು ಭಾಳ ದಿನಗಳ ನಂತರ ಲೂಸ್ ಮಾದ್ ಯೋಗಿಯವರು ವಿಲನ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಇನ್ನು ಮೇಘಾ ಶೆಟ್ಟಿಯವರು ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ, ತುಂಬ ಸಖತ್ತಾಗಿ ಮೂಡಿಬಂದಿದೆ ಅವರ ಆ್ಯಕ್ಟಿಂಗ್ ಕೂಡ. ಇನ್ನು ಚಿತ್ರದ ಹೈಲೈಟ್ ಅಂದರೆ, ತುಂಬ ವೈರಲ್ ಆಗಿದ್ದ ನಿನ್ನ ಆನೆ ನಾನು ಕತ್ತಲಲ್ಲಿ ಬೆಳಕು ಕಂಡೇನೋ, ಅದೇ ಹಾಡು ಸಾಕಿದೆ, ಬೆಂಕಿ ಸಾಂಗು. ಈ ಸಿನಿಮಾದಲ್ಲೂ ಕೂಡ ಸಖತ್ತಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಟಾಕೀಸ್ ಅಂದರು ಈ ಸಾಂಗ್ ಬಂದು ಎಲ್ಲೋ ಸಿಳ್ಳೆ ಚಪ್ಪಾಳೆ ಹೊಡೆಯೋದೊಂದು ಕಾಮನ್ ವೀಕ್ಷಕರೇ, ಅಷ್ಟು ಚೆನ್ನಾಗಿದೆ ಸಾಂಗ್ಸ್ ಅಂದರು. ಇನ್ನು ಈ ಚಿತ್ರವನ್ನು ತುಂಬ ಹೆಚ್ಚಾಗಿ ಫ್ಯಾಮಿಲಿ ನೋಡಿ, ಯಾಕೆಂದರೆ ತುಂಬ ಸಖತ್ತಾಗಿ ಇಷ್ಟ ಆಗುತ್ತೆ. ಇನ್ನು ಹಳ್ಳಿ ಕಡೆ ಆಗಿದರೆ ಈ ಚಿತ್ರವನ್ನು ನೀವು ಪಕ್ಕ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರಕಥೆ ಅಂತಲೇ ಹೇಳ್ಬೋದು. ಇನ್ನು ವಿನಯ್ ರಾಜ್ಕುಮಾರ್ ಸ್ಟೋರಿ ಸೆಲೆಕ್ಷನ್ಗೆ ನಾನು ದೊಡ್ಡ ಫ್ಯಾನ್ ವೀಕ್ಷಕರೇ. ಯಾಕಂದರೆ ಅವ್ರ ಹಿಂದೆ ಚಿತ್ರಗಳಾಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ರನ್ ಆ್ಯಂಟಿನ್ ಆಗಿರ್ಬೋದು, ಸಿದ್ಧಾರ್ಥ ಆಗಿರ್ಬೋದು, ಹೀಗೆ ಅನೇಕ ಚಿತ್ರಗಳು ಅವರ ಸ್ಟೋರಿ ಸೆಲೆಕ್ಷನ್ ಸಖತ್ತಾಗಿರುತ್ತದೆ. ಆದರೆ ಚಿತ್ರದ ಪ್ರಮೋಷನ್ ಕಾರಣದಿಂದ ಚಿತ್ರಗಳು ಹಿಟ್ಟಾಗಿ ಸುದ್ದಿದ್ದಾವೆ ಅಂತಲೇ ಹೇಳ್ಬೋದು. ಅವ್ರ ಸ್ಟೋರಿ ಸೆಲೆಕ್ಷನ್ಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು ವೀಕ್ಷಕರೇ, ಅಷ್ಟು ಚೆನ್ನಾಗಿ ಅವರು ಸ್ಟೋರಿ ಸೆಲೆಕ್ಷನ್ ಮಾಡ್ತಾರೆ. ಇವತ್ತಿನ ಅಂತೂ ಗ್ರಾಮೀಣ ಚಿತ್ರದ ಬಗ್ಗೆ ಆಗಿತ್ತು, ಹಾಗೂ ಚಿತ್ರದ ರಿವ್ಯೂ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ವೀಕ್ಷಕರೇ. ಹಾಗೂ ನಮ್ಮ ಚಾನಲ್ ಬಗ್ಗೆ ಏನು ಅನಿಸ್ತು, ಹಾಗೂ ತುಂಬ ದಿನಗಳ ನಂತರ ಫೇಸ್ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ಮಾತಾಡೋಕ್ಕೆ ಹೆಚ್ಚು ಕಮ್ಮಿ ಆಗಿರ್ಬೋದು, ತಪ್ಪದೇ ಶ್ರಮಿಸಿ. ಇನ್ನು ನಮ್ಮ ಚಾನಲ್ ಯಾವ್ಯಾವ ರೀತಿ ವಿಡಿಯೋ ಬರಬೇಕು, ಸಿನಿಮಾ ಕನ್ನಡ ಕಂಟಿನ್ಯೂ ಮಾಡೋಣ, ಇಲ್ಲ ಬೇರೆ ಥರ ವಿಡಿಯೋ ಮಾಡೋಣ ಅಂತ ನಿಮ್ಮ ಮನಸ್ಸಿಗೆ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಅಂತೂ ಗ್ರಾಮೀಣ ಸಿನಿಮಾ ರಿವ್ಯೂ ಆಗಿತ್ತು ವೀಕ್ಷಕರೇ. ಇವತ್ತು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಹೆಚ್ಚಿನ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.